ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಜನವರಿ 26, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಇವತ್ತಿನ ದಿನ 77ನೇ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. 150 ವರ್ಷ ತುಂಬಿರುವಂತಹ ವಂದೇ ಮಾತರಮನ್ನು ಥೀಮ್ ಆಗಿ ಕನ್ಸಿಡರ್ ಮಾಡೋದ್ರ ಮುಖಾಂತರ ಯುರೋಪಿಯನ್ ಲೀಡರ್ಸ್ಗಳ ಒಂದು ಆಗಮನವನ್ನು ಸಹ ನಾವಿಲ್ಲಿ ನೋಡ್ಬೋದು. ಪರೀಕ್ಷಾ ದೃಷ್ಟಿಕೋನದಿಂದ ಈ ಒಂದು ರಿಪಬ್ಲಿಕ್ ಅನ್ನುವಂಥ ಆಸ್ಪೆಕ್ಟನ್ನು ಗಮನ ಹರಿಸಬೇಕಾಗುತ್ತೆ. ರಿಪಬ್ಲಿಕ್ ಅಂತ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸಂವಿಧಾನದ ಒಂದು ಪೀಠಿಕೆಯಲ್ಲಿ ನಾವು ನೋಡ್ಬೋದು, ಪ್ರಿಯಾಂಬಲಲ್ಲಿ ಮೆನ್ಷನ್ ಮಾಡಿರೋದಾಗಿ ನೋಡ್ತಾ ಇದ್ದೀವಿ. ಪ್ರಪ್ರಥಮವಾಗಿ ನಮಗೆ ಬೇಕಾಗಿರುವಂಥ ಒಂದು ಕ್ಲಾರಿಟಿ, ರಿಪಬ್ಲಿಕ್ ಅನ್ನುವಂಥ ಒಂದು ವರ್ಡನ್ನು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಾದರೆ ರಿಪಬ್ಲಿಕ್ ಅಂದರೆ ಏನು ಅಂತ ತಿಳಿದುಕೊಳ್ಬೇಕು. ಸೊ ನೀವು ನೋಡಿರ್ಬೋದು ಪೀಠಿಕೆಯಲ್ಲಿ ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೊಕ್ರಾಟಿಕ್, ರಿಪಬ್ಲಿಕ್ ಅಂತ ವರ್ಡ್ ಯೂಸ್ ಮಾಡಿದಾರಲ್ಲ, ಈ ಒಂದು ರಿಪಬ್ಲಿಕ್ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೀವಿ. ರಿಪಬ್ಲಿಕ್ ಅಂತಂದರೆ ಏನು? ಇವಾಗ ನಮ್ಮ ಸ್ಟೇಟ್ ಹೆಡ್ ಅಂದರೆ ಹೆಡ್ ಆಫ್ ದಿ ಸ್ಟೇಟ್ ಯಾರಿದ್ದಾರೆ? ಪ್ರೆಸಿಡೆಂಟ್ ಅವರು ಇದ್ದಾರೆ. ಪ್ರೆಸಿಡೆಂಟ್ ಅವರನ್ನು ಅಥವಾ ರಾಷ್ಟ್ರಪತಿಗಳನ್ನು ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಿ. ಅಂದರೆ ಎಲೆಕ್ಟೆಡ್ ಹೆಡ್ಡನ್ನು ಗಮನ ಹರಿಸೋದಕ್ಕೆ ರಿಪಬ್ಲಿಕ್ ಅನ್ನುವಂಥ ಒಂದು ಮೀನಿಂಗನ್ನು ತಂದುಕೊಡುತ್ತೆ. ಈ ಒಂದು ಎಲೆಕ್ಷನ್ ಏನಿದೆಯಲ್ಲ, ಡೈರೆಕ್ಟಾಗಿ ಆಗುತ್ತಾ ಇಂಡೈರೆಕ್ಟ್ ಆಗುತ್ತಾ ಅನ್ನೋದು ಸಹ ಇಂಪಾರ್ಟೆಂಟು. ಸೊ ನಾವು ಇಂಡೈರೆಕ್ಟ್ಲಿ ಎಲೆಕ್ಟ್ ಮಾಡ್ತೀವಿ. ಇಂಡೈರೆಕ್ಟ್ಲಿ ಎಲೆಕ್ಷನ್ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ನೀವು ಪ್ರೆಸಿಡೆಂಟ್ ಅವರ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ನೋಡ್ಬೋದು ಯಾವ ರೀತಿಯಾದಂಥ ಮೆಂಬರ್ಸ್ಗಳ ಪಾರ್ಟಿಸಿಪೇಷನ್ ಇರುತ್ತೆ ಅಂತ. ಸೊ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಪ್ರೆಸಿಡೆಂಟ್ ಅವರನ್ನು ಎಲೆಕ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮೆಂಬರ್ಸ್ಗಳು ಇನ್ವಾಲ್ವ್ ಆಗಿರ್ತಾರೆ, ಎಲೆಕ್ಟೋರಲ್ ಕಾಲೇಜ್ ನಡಿನಲ್ಲಿರ್ತಕ್ಕಂಥ ಮೆಂಬರ್ಸ್ಗಳು ಯಾವ ರೀತಿಯಾಗಿರುತ್ತೆ ಅಂತ. ಇಂಡೈರೆಕ್ಟ್ ಅನ್ನುವಂಥ ವರ್ಡ್ ಯಾಕಂತಂದರೆ ಇವಾಗ ನಾವು ಡೈರೆಕ್ಟಾಗಿ ಅವರನ್ನು ಎಲೆಕ್ಟ್ ಮಾಡ್ತಾ ಇಲ್ಲ. ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂತಹ ಪ್ರತಿನಿಧಿಗಳು ಅವರು ಏನು ಮಾಡ್ತಾರೆ ಅಂದರೆ ಎಲೆಕ್ಟೋರಲ್ ಕಾಲೇಜ್ನ ಮುಖಾಂತರ ರಾಷ್ಟ್ರಪತಿಗಳನ್ನು ನೇಮಕ ಮಾಡೋದಾಗಿ ನೋಡ್ತಾ ಇದ್ದೀವಿ. ಇನ್ನು ಮೊನಾರ್ಕಿ ಅಂತ ಕೇಳಿರ್ತಾರಲ್ಲ, ಅಲ್ಲಿ ಹೆರಿಡಿಟರಿ ಅಂದರೆ ಒಂದು ವಂಶಾವಳಿಯಾಗಿರ್ತಕ್ಕಂತಹ ರಿಪ್ರೆಸೆಂಟೇಟಿವ್ಸನ್ನು ನಾವು ಕಾಣ್ತೇವೆ. ಮೊನಾರ್ಕ್ ಅಂತ ನಾವು ಕರಿತೀವಿ. ಸೊ ಮೊನಾರ್ಕಿ ಯಾವುದರಲ್ಲಿ ಕಂಡು ಬರುತ್ತೆ? ಕ್ಲಿಯರ್ಲಿ ಬ್ರಿಟಿಷ್ ಕಿಂಗ್ಡಮ್ ಅಥವಾ UK ಅಂತ ನೋಡ್ಬೋದಲ್ಲ, ಅದು ಯಾವುದೇ ರೀತಿಯಾಗಿ ರಿಪಬ್ಲಿಕನ್ನು ತೋರಿಸೋದಿಲ್ಲ. ಯುನೈಟೆಡ್ ಕಿಂಗ್ಡಮ್ ಇವಾಗೂ ಸಹ ಮೊನಾರ್ಕಿಯನ್ನು ಫಾಲೋ ಮಾಡ್ತಾ ಇದೆ ಅಂತ ಎಕ್ಸಾಂಪಲ್ ಕ್ಲಿಯರಾಗಿ ನಿಮ್ಗೆ ಗೊತ್ತಿರಲಿ. ಸೊ ಪ್ರಸ್ತುತವಾಗಿ ರಿಪಬ್ಲಿಕ್ ಅಂತ ಬಂದಾಗ ನಾವು ಯಾವುದೇ ರೀತಿಯಂಥ ಹೆರಿಡಿಟರಿ ರೂಲನ್ನು ನೋಡ್ತಾ ಇಲ್ಲ. ಇಲ್ಲಿ ಜನರ ಒಂದು ಆಯ್ಕೆಗೆ ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಗಮನ ಹರಿಸ್ಬೋದು. ಇದು ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋದಾಗಿ ನೋಡುವಂಥದ್ದು. ಹಾಗೂ ಜನವರಿ 26 ನಾವು ಯಾಕೆ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಅನ್ನೋದರ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ಕ್ವಶನ್ಗಳು ಇದು ಆಲ್ರೆಡಿ ಬಂದಿದ್ದಾವೆ. ಬಿಕಾಸ್ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ನವಂಬರ್ 26, 1949 ಅಂದು ಕಾನ್ಸ್ಟಿಟ್ಯೂಷನನ್ನು ಅಡಾಪ್ಟ್ ಮಾಡ್ಕೊಂಡಿರೋದಾಗಿ ನೋಡ್ಬೋದು. ಸಂವಿಧಾನವನ್ನು ಆವಾಗಲೇ ಅವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಡ್ರಾಫ್ಟಿಂಗ್ ಕಮಿಟಿಯನ್ನು ನಾವು ನೋಡ್ತೇವೆ ಅಲ್ವಾ. ಸೊ ಇವಾಗ 1950 ಅಂತ ಬಂದಾಗ ನಾವು ಪರ್ಟಿಕ್ಯುಲರ್ಲಿ ಜನವರಿ 26 ಸವರಿನ್ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಅಂತ ಭಾರತ ಕನ್ವರ್ಟ್ ಆಗೋದನ್ನು ನೋಡ್ತಾ ಇದ್ದೀವಿ. ಸವರಿನ್, ಡೆಮೊಕ್ರಾಟಿಕ್ ಆ್ಯಂಡ್ ರಿಪಬ್ಲಿಕ್ ಇವೆಲ್ಲ ಟರ್ಮ್ಸ್ಗಳು ನಮಗೆ ಇಂಪಾರ್ಟೆಂಟ್. ನೀವು ಒಂದು ಸರ್ತಿ ಪ್ರಿಯಾಂಬಲನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ ಇವತ್ತು. ಅದರಲ್ಲಿ ಸವರಿನ್ ಅಂದರೆ ಏನು, ಡೆಮೊಕ್ರಾಟಿಕ್ ಅಂತಂದರೆ ಏನು, ರಿಪಬ್ಲಿಕ್ ಅಂದರೆ ಏನು ಅನ್ನೋಂಥ ಟರ್ಮ್ ಆಧಾರದ ಮೇಲೆ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳು ಬರುತ್ತೆ. ಸೊ ಇವಾಗ ನಾವು ಅಡಾಪ್ಟ್ ಯಾಕೆ ಮಾಡ್ಕೊಂಡಿದ್ದೀವಿ ಅಂತ ನೋಡುವಂಥದ್ದಾದರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಮಾಡುತ್ತೆ ಅಂತಂದರೆ ಪೂರ್ಣ ಸ್ವರಾಜ್ ಅಂತಕ್ಕಂತಹ ಒಂದು ಅನೌನ್ಸ್ಮೆಂಟನ್ನು ಮಾಡುತ್ತೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ಗೆ ಸಂಬಂಧಪಟ್ಟಂತೆ. ಅದರಲ್ಲೂ 26 ಜನವರಿ 1930 ಅನೌನ್ಸ್ ಮಾಡಿರೋದಾಗಿ ನಾವು ನೋಡ್ತಾ ಇದ್ದೀವಿ. ಪ್ರಪ್ರಥಮವಾಗಿ ಒಂದು ಡಿಕ್ಲರೇಷನನ್ನು ಮಾಡುತ್ತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇಂಡಿಪೆಂಡೆನ್ಸ್, ಪೂರ್ಣ ಸ್ವರಾಜ್ಯದ ಸಂಬಂಧಪಟ್ಟಂಥ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡಿಕ್ಲರೇಷನ್ ಮಾಡಿರೋದಾಗಿ ನೋಡ್ತಾ ಇದ್ವಿ. ಇದನ್ನು ನಾವು ಸ್ಮರಣೆ ಮಾಡ್ಕೊಳ್ಳೋದಕ್ಕೋಸ್ಕರ, ಈ ಒಂದು ಡೇಟನ್ನು ಕಮೊಮರೇಟ್ ಮಾಡೋದಕ್ಕೋಸ್ಕರ ಅಂತಲೇ ನಾವು ಜನವರಿ 26 ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ರಿಪಬ್ಲಿಕ್ ಡೇಯನ್ನು ಯಾರು ಅಡ್ರೆಸ್ ಮಾಡ್ತಾರೆ ಅನ್ನೋದಾದರೆ ಪ್ರೆಸಿಡೆಂಟ್ ಅವರು ಅಡ್ರೆಸ್ ಮಾಡ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಆದರೆ ಇಂಡಿಪೆಂಡೆನ್ಸ್ ಅಂತ ಬಂದಾಗ ಇದನ್ನು ಪ್ರೈಮ್ ಮಿನಿಸ್ಟರ್ ಅವರು ಅಡ್ರೆಸ್ ಮಾಡ್ತಾರೆ. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇಯನ್ನು ಪ್ರೈಮ್ ಮಿನಿಸ್ಟರ್ ಅವರು ಅಡ್ರೆಸ್ ಮಾಡೋದಾಗಿ ನೋಡ್ತಾ ಇದ್ದೀವಿ. ಇಂಡಿಪೆಂಡೆನ್ಸ್ ಡೇ ಅಂತಂದಾಗ ಬ್ರಿಟಿಷ್ ರೂಲ್ ಎಂಡ್ ಆಗಿರುವಂಥ ಆಸ್ಪೆಕ್ಟನ್ನು ನಾವು ಸೆಲೆಬ್ರೇಟ್ ಮಾಡ್ತೀವಿ. ರಿಪಬ್ಲಿಕ್ ಡೇ ನಡಿನಲ್ಲಿ ಕಾನ್ಸ್ಟಿಟ್ಯೂಷನ್ ಒಂದು ಚಾಲನೆಗೆ ಬಂದಿರತಕ್ಕಂಥದ್ದು. ಸಂವಿಧಾನ ಯಾವತ್ತು ನಾವು ಒಂದು ಚಾಲನೆಗೆ ತರ್ತೀವಲ್ಲ, ಅದರ ಆಧಾರದ ಮೇಲೆ ರಿಪಬ್ಲಿಕ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥ ಕ್ಲಾರಿಟಿ ಇಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ.
ರಿಪಬ್ಲಿಕ್ ಡೇನ ಅಡ್ರೆಸ್ ಮಾಡ್ತಾ ಇರುವಂಥವ್ರು ಪ್ರೆಸಿಡೆಂಟು ಅಂತ. ಜೊತೆಗೆ ಈ ಒಂದು ರಿಪಬ್ಲಿಕ್ ಡೇ ನಡಿಯಲ್ಲಿ ನಮ್ಮ ಒಂದು ಆರ್ಮ್ಡ್ ಫೋರ್ಸ್ನ ಸ್ಟ್ರೆಂತ್ ಯಾವ ರೀತಿಯಾಗಿದೆ, ನಮ್ಮ ಒಂದು ಕಲ್ಚರಲ್ ಡೈವರ್ಸಿಟಿ ಯಾವ ರೀತಿಯಾಗಿದೆ ಅನ್ನುವಂಥ ಒಂದು ರಿಫ್ಲೆಕ್ಷನನ್ನು ಕಾಣ್ಬೋದು. ನಮ್ಮ ಡಿಫೆನ್ಸ್ ಕೆಪಾಬಿಲಿಟಿ ಯಾವ ರೀತಿಯಾಗಿದೆ ಅನ್ನುವಂಥ ಆಸ್ಪೆಕ್ಟನ್ನು ಸಹ ಇಲ್ಲಿ ರಿಫ್ಲೆಕ್ಟ್ ಮಾಡ್ತಾರೆ. ಓಕೆ, ಆರ್ಮ್ಡ್ ಫೋರ್ಸ್ನ ಒಂದು ಸುಪ್ರೀಂ ಕಮಾಂಡರ್ ಆಗಿರ್ತಕ್ಕಂತಹ ಪ್ರೆಸಿಡೆಂಟ್ ಅವರು ಕೆಲವೊಂದಿಷ್ಟು ಫಾರ್ಮ್ಯಾಲಿಟೀಸನ್ನು ಫಾಲೋ ಮಾಡ್ತಾರೆ ಇಲ್ಲಿ. ಆ್ಯಂಡ್ ಚೀಫ್ ಗೆಸ್ಟ್ ಅಂತ ಬಂದಾಗ ಫಾರಿನ್ ಲೀಡರ್ಸ್ಗಳ ಒಂದು ಪ್ರೆಸೆನ್ಸನ್ನು ಕಾಣ್ಬೋದು. ಪ್ರಸ್ತುತವಾಗಿ ಯುರೋಪಿಯನ್ ಲೀಡರ್ಸ್ಗಳ ಪ್ರೆಸೆನ್ಸನ್ನು ನಾವು ಗಮನ ಹರಿಸ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಿಮಗೆ ಇಲ್ಲೊಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ, ನಮ್ಮ ರಿಪಬ್ಲಿಕ್ ಡೇ ಫಸ್ಟ್ ನಾವು ಸೆಲೆಬ್ರೇಟ್ ಮಾಡಿರೋದು 1950 ಅಲ್ವಾ? ಈ ಒಂದು 1950 ಸೆಲೆಬ್ರೇಷನ್ ನಡೆಯಲ್ಲಿ ಫಸ್ಟ್ ಚೀಫ್ ಗೆಸ್ಟ್ ಯಾರಿದ್ರು ಅನ್ನೋದ್ರ ಮೇಲೆ ಸ್ಟೇಟ್ ಸರ್ವಿಸ್ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಹಾಗಾಗಿ ಫಸ್ಟ್ ಚೀಫ್ ಗೆಸ್ಟ್ ನೇಮ್ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮೊದಲನೇ ಆರ್ಟಿಕಲ್ ಕಡೆ ಗಮನ ಹರಿಸೋದಾದರೆ, ನೇಷನ್ ಹಾನರ್ಸ್ 131 ಪರ್ಸ್ನಾಲಿಟೀಸ್ ವಿತ್ ಪದ್ಮ ಅವಾರ್ಡ್ಸ್. ಗಣರಾಜ್ಯೋತ್ಸವ ದಿನದಂದು ರಾಷ್ಟ್ರಪತಿಗಳು ಪದ್ಮ ಅವಾರ್ಡ್ಸನ್ನು ಘೋಷಣೆ ಮಾಡೋದಾಗಿ ನಾವು ನೋಡ್ತಾ ಇದ್ದೀವಿ. ಈ ವರ್ಷದಲ್ಲಿ 5 ಪದ್ಮ ವಿಭೂಷಣ ಇದೆ, 13 ಪದ್ಮಭೂಷಣ ಇದೆ, ಹಾಗೂ 113 ಪದ್ಮಶ್ರೀ ಅವಾರ್ಡನ್ನು ಅನೌನ್ಸ್ ಮಾಡಿದ್ದಾರೆ ಅಂತ ಗಮನ ಹರಿಸ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಪರ್ಸ್ನಾಲಿಟೀಸ್ಗಳ ನೇಮನ್ನು ಸಹ ಕೊಟ್ಟಿದ್ದಾರೆ. ಒಂದೆಡೆ ಕಣ್ಣಾಸಿ ಇಂಪಾರ್ಟೆಂಟ್ಲಿ ಗ್ರೂಪ್ ಸಿ ಎಕ್ಸಾಮಿನೇಷನಲ್ಲಿ ಕೇಳುವಂಥ ಒಂದು ಸಾಧ್ಯತೆ ಇದೆ. ತುಂಬ ನಿಯರೆಸ್ಟ್ ಎಕ್ಸಾಮ್ ಇದ್ದಾಗ ಮಾತ್ರ ಇದು ನಮಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನೋಡಿ, UPSCನಲ್ಲಿ ಈ ಮೊದಲು ಅವಾರ್ಡ್ ರಿಲೇಟೆಡ್ ಇರುವಂತೆ, ಪರ್ಸ್ನಾಲಿಟೀಸ್ ರಿಲೇಟೆಡ್ ಇರುವಂತೆ, ಸ್ಪೋರ್ಟ್ಸ್ ರಿಲೇಟೆಡ್ ಇರುವಂತೆ ಕ್ವಶನ್ಸ್ಗಳನ್ನು ಕಡಿಮೆ ಕೇಳ್ತಾ ಇದ್ದರು, ತುಂಬ ಫ್ರೀಕ್ವೆಂಟಾಗಿ ಬರ್ತಾ ಇರಲಿಲ್ಲ. ಬಟ್ ಇವಾಗ ನೀವು ನೋಡಿದಾಗ UPSC ಕಂಡಕ್ಟ್ ಮಾಡ್ತಾ ಇರುವಂಥ ಎಕ್ಸಾಮಲ್ಲಿ ಅವಾರ್ಡ್ ಆಧಾರದ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ನಾವು ಗಮನ ಹರಿಸಲೇಬೇಕಾಗತ್ತೆ. ಸೊ ಇಲ್ಲಿ ಪದ್ಮ ಅವಾರ್ಡ್ ಆಗಿರ್ಬೋದು ಅಥವಾ ಭಾರತ ರತ್ನ ಅವಾರ್ಡ್ ಅಂತ ನೋಡ್ತೀವಿ. ಯಾಕೆ ಕೊಡ್ತಾರೆ, ಅದರಲ್ಲೂ ಸಂವಿಧಾನಾತ್ಮಕವಾಗಿ ಏನಾದರೂ ಕನೆಕ್ಷನ್ ಇದೆನಾ ಅಂತ ನಾವಿಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಪದ್ಮ ಅವಾರ್ಡ್ ಅಂತ ಬಂದಾಗ ನೀವು ಆಲ್ರೆಡಿ ನೋಡಿದ್ರಿ, ಪದ್ಮ ವಿಭೂಷಣ್ ಅಂತ ಕೊಡ್ತಾರೆ, ಪದ್ಮ ವಿಭೂಷಣ್, ಪದ್ಮಭೂಷಣ್ ಹಾಗೂ ಪದ್ಮಶ್ರೀ ಅಂತ ಕೊಡ್ತಾರೆ. ಇವೆಲ್ಲವನ್ನ ಸೇರಿ ನಾವು ಪದ್ಮ ಅವಾರ್ಡ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಪ್ರಸ್ತುತವಾಗಿ ಪದ್ಮವಿಭೂಷಣ್ ಅಂತ ಬಂದಾಗ ಒಂದು ಸರ್ವಿಸ್ ನಡಿನಲ್ಲಿ ಯಾವುದಾದ್ರೂ ಕಂಪ್ಲೀಟಾಗಿ ಎಕ್ಸೆಪ್ಷನಲ್ ವರ್ಕ್ ಮಾಡಿರ್ತಾರಲ್ಲ, ಪದ್ಮವಿಭೂಷಣ್ ಹೈಯೆಸ್ಟ್ ಅಂತ ಹೇಳ್ಬೋದು. ಈ ಒಂದು ಪದ್ಮ ಅವಾರ್ಡ್ ನಡಿಯಲ್ಲಿ ಪದ್ಮವಿಭೂಷಣ್ ಫಸ್ಟ್ ಆಗುತ್ತೆ, ಪದ್ಮಭೂಷಣ್ ಸೆಕೆಂಡ್ ಆಗುತ್ತೆ, ಪದ್ಮಶ್ರೀ ಥರ್ಡ್ ಆಗೋದನ್ನು ನಾವು ನೋಡ್ಬೋದು. ಇದು ಆರ್ಡರು ಸಹ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ಫೀಲ್ಡಲ್ಲಿ ಸರಿಯಾದಂಥ ಸರ್ವಿಸನ್ನು ಮಾಡಿರ್ತಾರೆ, ಸೇವೆಯನ್ನು ಸಲ್ಲಿಸಿರ್ತಾರಲ್ಲ, ಅದರ ಆಧಾರದ ಮೇಲೆ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಲಿಟ್ರೇಚರ್ ಆಗಿರ್ಬೋದು, ಎಜುಕೇಷನ್ ಅಂತ ಅನ್ಕೋಬೋದು, ಸ್ಪೋರ್ಟ್ಸ್ ಸೆಕ್ಟರ್ ಆಗಿರ್ಬೋದು, ಸಿವಿಲ್ ಸರ್ವಿಸ್ ಆಗಿರ್ಬೋದು, ಟ್ರೇಡ್ ಆಸ್ಪೆಕ್ಟ್ ಆಗಿರ್ಬೋದು, ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಏನಾದರೂ ಅಚೀವ್ಮೆಂಟ್ ಮಾಡಿದರೆ, ಪಬ್ಲಿಕ್ ಅಫೇರ್ಸ್, ಸೈನ್ಸ್, ಸೋಷಿಯಲ್ ವರ್ಕ್, ಎಂಜಿನಿಯರಿಂಗ್, ಈ ರೀತಿಯಾದಂಥ ಹಲವಾರು ಸೆಕ್ಟರ್ಗಳಲ್ಲಿ ಅವರ ಒಂದು ಸಾಧನೆ ಆಧಾರದ ಮೇಲೆ ಪದ್ಮ ಅವಾರ್ಡನ್ನು ಕೊಡ್ತಾರೆ ಅಂತ ನಾವು ಗಮನ ಹರಿಸಬೇಕಾಗುತ್ತೆ. ಸೊ ಯಾರು ಅನೌನ್ಸ್ ಮಾಡಿದ್ದಾರೆ ಅಂದರೆ ಇವಾಗ ಪ್ರೆಸಿಡೆಂಟ್ ಅವರು ಅನೌನ್ಸ್ ಮಾಡಿರೋದಾಗಿ ನೋಡ್ತಾ ಇದ್ವಿ. ಸೊ ನಮ್ಮ ಒಂದು ಸೊಸೈಟಿಗೆ ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಆಧಾರದ ಮೇಲೆ ನಾವು ಗಮನ ಹರಿಸ್ಬೋದು. ಇಲ್ಲಿ ಮೆಂಬರ್ಸ್ಗಳನ್ನು ಯಾವ ರೀತಿಯಾಗಿ ಎಲೆಕ್ಟ್ ಮಾಡ್ತಾರೆ ಅಂತಂದರೆ, ಪದ್ಮ ಅವಾರ್ಡ್ ಕಮಿಟಿಯ ಒಂದು ರೆಕಮೆಂಡೇಷನ್ ಆಧಾರದ ಮೇಲೆ ಮೆಂಬರ್ಸ್ಗಳನ್ನು ಫೈನಲ್ ಮಾಡ್ತಾರೆ. ಓಕೆ, ಈ ಒಂದು ಪದ್ಮ ಅವಾರ್ಡ್ ಕಮಿಟಿಯನ್ನು ಯಾರು ಅಪಾಯಿಂಟ್ ಮಾಡ್ತಾರೆ, ಪ್ರತಿ ವರ್ಷದಂತೆ ಪ್ರೈಮ್ ಮಿನಿಸ್ಟರ್ ಅವರು ಮಾಡ್ತಾರೆ. ಇದರ ಒಂದು ಚೇರ್ಮನ್ ಯಾರು ಇರ್ತಾರೆ ಅಂತಂದರೆ ಕ್ಯಾಬಿನೆಟ್ ಸೆಕ್ರೆಟರಿ ಅವರು ಇರ್ತಾರೆ. ಓಕೆ, ಈ ಒಂದು ಕಮಿಟಿ ನಡಿನಲ್ಲಿ ಹೋಮ್ ಸೆಕ್ರೆಟರಿ ಇನ್ಕ್ಲೂಡ್ ಆಗಿರೋದಾಗಿರ್ಬೋದು, ಅಥವಾ ಸೆಕ್ರೆಟರಿ ಟು ದಿ ಪ್ರೆಸಿಡೆಂಟ್ ಅವರು ಸಹ ಇರ್ತಾರೆ. ಸೊ ಒಟ್ಟಾರೆಯಾಗಿ ಒಂದು 4 to 6 ಎಮಿನೆಂಟ್ ಪರ್ಸನ್ಸನ್ನು ಮೆಂಬರ್ ಆಗಿಯೂ ಸಹ ಆ್ಯಡ್ ಮಾಡಿರೋದಾಗಿ ನಾವು ನೋಡ್ಬೋದು. ಇದರೊಂದಿಗೆ ಎಡಿಷ್ನಲ್ ಆಗಿ 4 to 6 ಎಮಿನೆಂಟ್ ಮೆಂಬರ್ಸ್ಗಳನ್ನು ಆ್ಯಡ್ ಮಾಡಿರ್ತಾರೆ. ಎಲ್ಲ ಮೆಂಬರ್ಸನ್ನು ಒಳಗೊಂಡಿರ್ತಕ್ಕಂಥ ಕಮಿಟಿ ರೆಕಮೆಂಡೇಷನ್ಸನ್ನು ಮಾಡುತ್ತೆ. ರೆಕಮೆಂಡೇಷನ್ಸ್ಗಳು ಕಂಪ್ಲೀಟಾಗಿ ಪ್ರೈಮ್ ಮಿನಿಸ್ಟರ್ ಹಾಗೂ ಪ್ರೆಸಿಡೆಂಟ್ಗೆ ಹೋಗುತ್ತೆ. ಆಮೇಲೆ ಫೈನಲಾಗಿ ಅವ್ರು ಅನೌನ್ಸ್ಮೆಂಟನ್ನು ಮಾಡ್ತಾ ಇದ್ದಾರೆ ಅಂತ. ಹಾಗೂ ಈ ಒಂದು ಅವಾರ್ಡನ್ನು ಯಾವುದೇ ರೀತಿಯಾಗಿ ಪ್ರಿಫಿಕ್ಸ್ ಆರ್ ಸಫಿಕ್ಸ್ ಆಗಿ ಯೂಸ್ ಮಾಡುವಂತಿಲ್ಲ. ಆ ವ್ಯಕ್ತಿಯ ನೇಮಿನ ಮುಂದೆ ಆಗಿರ್ಬೋದು ಅಥವಾ ಹಿಂದೆ ಆಗಿರ್ಬೋದು ಮೆನ್ಷನ್ ಮಾಡುವಂತಿಲ್ಲ ಅಂತ. ಆರ್ಟಿಕಲ್ 18 ನಾವಿಲ್ಲಿ ಕನೆಕ್ಟ್ ಮಾಡ್ಬೋದಲ್ವಾ? ಆರ್ಟಿಕಲ್ 18 ನಮಗೇನು ಹೇಳುತ್ತೆ ಅಂತಂದರೆ, ಅಬಾಲಿಷನ್ ಆಫ್ ಟೈಟಲ್ಸ್. ಯಾವುದೇ ರೀತಿಯಾಗಿ ಟೈಟಲ್ಸನ್ನು ಪ್ರೊವೈಡ್ ಮಾಡಬಾರ್ದು ಅಂತ, ಯಾವ ವ್ಯಕ್ತಿಗೂ ಸಹ ಟೈಟಲ್ ಇಲ್ಲ ಅಂತ ಆರ್ಟಿಕಲ್ 18 ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಈ ಅವಾರ್ಡ್ಗಳು ಯಾವುದೇ ರೀತಿಯಾಗಿ ಟೈಟಲ್ಸ್ಗಳು ಅಲ್ಲ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಗಮನ ಹರಿಸಬೇಕಾಗತ್ತೆ. ಪ್ರತಿ ವರ್ಷದಂತೆ 120 ಜನರಿಗೆ ಅವಾರ್ಡನ್ನು ಕೊಡಬಹುದು. ಇದರಲ್ಲಿ NRIಯನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ.
ಫಾರಿನರ್ಗಳನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅವರು ಸಹ ಇನ್ಕ್ಲೂಡ್ ಇರೋದಿಲ್ಲ, ಹಾಗೂ ಪೋಸ್ಟುಮಸ್ ಇರ್ತಾರಲ್ಲ ಅವರು ಸಹ ಇನ್ಕ್ಲೂಡ್ ಇರೋದಿಲ್ಲ. ಅವರನ್ನು ಹೊರತುಪಡಿಸಿ 120 ಜನರಿಗೆ ಅವಾರ್ಡನ್ನು ಕೊಡಬಹುದು ಅಂತ. ಈ ಒಂದು ಪದ್ಮ ಅವಾರ್ಡ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂಥ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಅಂತಂದರೆ, ನಾವು 1954ಇಂದ ಈ ಒಂದು ಅವಾರ್ಡನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದಾದ ಮೇಲೆ ಕೆಲವು ವರ್ಷಗಳಲ್ಲಿ ನಾವು ಅವಾರ್ಡನ್ನು ಕೊಟ್ಟಿಲ್ಲ. ಯಾವ್ಯಾವ ವರ್ಷಗಳಲ್ಲಿ ಟೈಟಲ್ ಕೊಟ್ಟಿಲ್ಲ ಅನ್ನೋದಾದರೆ 1978, 1979 ಹಾಗೂ 1993 ಟು 1997ನಲ್ಲಿ ಅವಾರ್ಡನ್ನು ಕೊಟ್ಟಿಲ್ಲ. ಸೊ ಸ್ಟಾರ್ಟ್ ಮಾಡಿದಾಗಿಂದ ನಡು ಸ್ವಲ್ಪ ಗ್ಯಾಪ್ ಇದೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಆರ್ಟಿಕಲ್ 18 ಸಬ್ ಕ್ಲಾಸ್ 1ನಲ್ಲಿ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ, ಇದು ಸಬ್ ಕ್ಲಾಸ್ 1ನಲ್ಲಿ ಹೇಳ್ತಾ ಇದೆ, ಸ್ಟೇಟ್ಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ ಟೈಟಲನ್ನು ಕೊಡುವಂಥದ್ದು. ಸೊ ಇಂಡಿವಿಜುವಲ್ಗೆ ಯಾವುದೇ ರೀತಿಯಾಗಿ ಟೈಟಲನ್ನು ಕೊಟ್ಟಿಲ್ಲ. ಆದರೆ ಅವಾರ್ಡನ್ನು ಕೊಡ್ತಾ ಇದೆ. ಟೈಟಲ್ ಯಾರಿಗೆ ಕೊಡ್ತಾರೆ ಗೊತ್ತಾ? ಮಿಲಿಟರಿ ಪರ್ಸನ್ಸ್ಗೆ ಟೈಟಲ್ಸನ್ನು ಕೊಡ್ತಾರೆ. ಇದು ನಿಮ್ಗೆ ಕ್ಲಿಯರಾಗಿ ಗೊತ್ತಿರಲಿ. ಮಿಲಿಟರಿ ಪರ್ಸನ್ಸ್ ಅಥವಾ ಅಕಾಡೆಮಿಕ್ ಡಿಸ್ಟಿಂಕ್ಷನ್ಸ್ ಅಂತ ಬಂದಾಗ ಅಲ್ಲಿ ಒಂದು ಎಕ್ಸೆಪ್ಷನನ್ನು ನಾವು ಕಾಣ್ತಾ ಇದ್ದೀವಿ. ಆರ್ಟಿಕಲ್ 18 ಸಬ್ ಕ್ಲಾಸ್ 1ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಆರ್ಟಿಕಲ್ 18ನಲ್ಲಿ ಅಬಾಲಿಷನ್ ಆಫ್ ಟೈಟಲ್ಗೆ ಸಂಬಂಧಪಟ್ಟಂತೆ ರಿಫ್ಲೆಕ್ಟ್ ಮಾಡುತ್ತೆ. ಆರ್ಟಿಕಲ್ 18 ಸಬ್ ಕ್ಲಾಸ್ 1ನಲ್ಲಿ ಇರ್ತಕ್ಕಂಥ ಒಂದು ಎಕ್ಸೆಪ್ಷನನ್ನು ನಾವು ಕಾಣ್ಬೋದು. 2011ರ ಮೊದಲು ನಾವು ಕೇವಲ ಆರ್ಟ್ಸ್ ರಿಲೇಟೆಡ್ ಇರ್ತಕ್ಕಂಥ ಫೀಲ್ಡ್ಗಾಗಿರ್ಬೋದು, ಲಿಟರೇಚರ್, ಸೈನ್ಸ್ ಹಾಗೂ ಪಬ್ಲಿಕ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಕೊಡ್ತಾಯಿದ್ರು. 2011 ಆದಮೇಲೆ ಮಾನವ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಎಲ್ಲ ಫೀಲ್ಡ್ಗೂ ಸಹ, ನಮ್ಮ ಸೊಸೈಟಿಗೆ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ಫೀಲ್ಡಲ್ಲಿ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಿದರೆ ಅವರಿಗೆ ಅವಾರ್ಡನ್ನು ಕೊಡ್ತಾ ಇದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಿರಲಿ. ಸರ್ವೋಚ್ಚ ನ್ಯಾಯಾಲಯನೂ ಸಹ 1995ಲ್ಲಿ ಈ ಒಂದು ಅವಾರ್ಡ್ಗೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ನಾವು ಹೆರಿಡಿಟರಿ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಪ್ರಿಫಿಕ್ಸ್ ಮತ್ತು ಸಫಿಕ್ಸನ್ನು ನಾವು ಯೂಸ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಂಪ್ಲೀಟ್ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ಲಿ ಬಾಲಾಜಿ ರಾಘವನ್ ಕೇಸ್ ಎಕ್ಸಾಮಿನೇಷನಲ್ಲಿ ಕೇಳುವಂಥ ಒಂದು ಸಾಧ್ಯತೆ ಇದೆ. ಇದರೊಂದಿಗೆ ನಾವು ಭಾರತ ರತ್ನ ಅವಾರ್ಡ್ ಅಂತ ನೋಡ್ತೇವೆ. ಸೊ ಭಾರತ ರತ್ನ ಅವಾರ್ಡ್ ಏನಿದೆಯಲ್ಲ, ಇದು ಹೈಯೆಸ್ಟ್ ಅವಾರ್ಡ್ ಅಂತಲೇ ಹೇಳ್ಬೋದು. ರ್ಯಾಂಕಲ್ಲಿ ಬಂದಾಗ ಹೈಯೆಸ್ಟ್ ಅವಾರ್ಡ್. ಇದಾದ ಮೇಲೆ ನಾವು ಪದ್ಮ ಅವಾರ್ಡ್ಸ್ಗಳನ್ನು ನೋಡ್ತಾ ಇದ್ವಿ. ಪದ್ಮ ಅವಾರ್ಡ್ಸಲ್ಲಿ ಪದ್ಮವಿಭೂಷಣ್, ಪದ್ಮಭೂಷಣ್ ಹಾಗೂ ಪದ್ಮಶ್ರೀ ಅಂತ ಗಮನ ಹರಿಸ್ಬೋದು. ಪದ್ಮ ಅವಾರ್ಡ್ಗಳನ್ನು ಎವ್ರಿ ಇಯರ್ ಬೇಸಿಸ್ ಮೇಲೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ವೆನ್ ಇಟ್ ಕಮ್ಸ್ ಟು ದ ಭಾರತ ರತ್ನ ಏನಿದೆಯಲ್ಲ, ತುಂಬ ರೇರ್ ಇರುತ್ತೆ. ಎಕ್ಸ್ಟ್ರಾಡಿನರಿ ಸರ್ವಿಸಸನ್ನು ಪ್ರೊವೈಡ್ ಮಾಡಿರ್ತಾರಲ್ಲ ಅಂಥವ್ರಿಗೆ ಭಾರತ ರತ್ನ ಪ್ರೊವೈಡ್ ಮಾಡೋದಾಗಿ ನಾವು ಗಮನ ಹರಿಸ್ಬೋದು. 1954ರಲ್ಲಿ ಫಾರ್ ದ ಫಸ್ಟ್ ಟೈಮ್ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದರ ಆಧಾರದ ಮೇಲೂ ಸಹ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ರಾಜಗೋಪಾಲಾಚಾರ್ಯ ಅವರಿಗೆ ಫಸ್ಟ್ ಕೊಟ್ಟಿದ್ದಾರೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಆಗಿರ್ಬೋದು, CV ರಾಮನ್ ಇವರು ಫಸ್ಟ್ ರೆಸಿಪೆಂಟ್ ಅಂತ ಹೇಳ್ತಾರೆ. ಇದಾದ ಮೇಲೆ ಫಸ್ಟ್ ಫಾರಿನ್ ರೆಸಿಪೆಂಟ್ ಯಾರಂತನೂ ಸಹ ಕೇಳಿದ್ದಾರೆ ಎಕ್ಸಾಮಲ್ಲಿ. ಯಾರು 1987ನಲ್ಲಿ ರಿಸೀವ್ ಮಾಡಿದ್ದಾರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಫಸ್ಟ್ ಟೈಮ್ ಸ್ಪೋರ್ಟ್ಸ್ ಪರ್ಸನ್ ಅಂತ ಅನಿಸ್ಕೊಳ್ಳೋದು ಸಚಿನ್ ತೆಂಡೂಲ್ಕರ್ ಅವರು 2014ರಲ್ಲಿ ರಿಸೀವ್ ಮಾಡಿರೋದಾಗಿ ಗಮನ ಹರಿಸ್ಬೋದು. ಸೊ ಈ ರೀತಿಯಾಗಿ ನೋಟಬಲ್ ಅವಾರ್ಡನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನೆಕ್ಟ್ ಮಾಡ್ಬೋದು. ಭಾರತ ರತ್ನವನ್ನು ಭಾರತೀಯರಿಗೆ ಕೊಡ್ತಾರೆ, ಜೊತೆಗೆ ಫಾರಿನ್ ನ್ಯಾಷನಲ್ಸ್ಗೂ ಸಹ ಕೊಡ್ತಾರೆ. ವೆರಿ ರೇರ್ ಕಂಡೀಷನಲ್ಲಿ ಕೊಡುವಂಥದ್ದಾಗಿರ್ಬೋದು. ಪೋಸ್ಟುಮಸ್ ಅವಾರ್ಡ್ ಅಂತಲೂ ಸಹ ಇಲ್ಲಿ ಅಲೋ ಮಾಡ್ತಾರೆ. ಅಂದರೆ ಅವರ ಒಂದು ಸಾವು ಆದ ಮೇಲೂ ಸಹ ಅವಾರ್ಡನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ರೀತಿಯಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಧಾರದ ಮೇಲೆ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಇಯರ್ ವೈಸ್ ಫಿಕ್ಸ್ ಇರಲ್ಲ ಅನ್ನುವಂಥ ಕ್ಲಾರಿಟಿ ನಿಮಗೆ ಇಂಪಾರ್ಟೆಂಟ್. ಯಾವಾಗಾದರೂ ಕೊಡ್ಬೋದು. ಈ ವರ್ಷ ಯಾರನ್ನೂ ಅನೌನ್ಸ್ ಮಾಡಿಲ್ಲ ಸದ್ಯಕ್ಕೆ. ನೋಡಬೇಕು ಮುಂದೇನಾದರೂ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇನ್ ಜನರಲಿ ರಿಪಬ್ಲಿಕ್ ಡೇನಲ್ಲೇ ಅನೌನ್ಸ್ ಮಾಡೋದಾಗಿ ನಾವು ಗಮನ ಹರಿಸ್ಬೋದು. ಮುಂದುವರೆದು ನ್ಯೂ ಕೊಲೋನಿಯಲ್ ಶಾಡೋಸ್, ಡೊನಾಲ್ಡ್ ಟ್ರಂಪ್ ಈಸ್ ಡ್ರೈವಿಂಗ್ ದ US allies ಟುವರ್ಡ್ಸ್ ಚೈನಾ ವಿತ್ ಹಿಸ್ ಆ್ಯಂಟಿಕ್ಸ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್, ಗ್ಲೋಬಲ್ ಜಿಯೋಪಾಲಿಟಿಕ್ಸ್, GS ಪೇಪರ್ 3 ನಡೆಯಲ್ಲಿಯೂ ಸಹ ಟ್ರೇಡ್ ವಾರ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಕನೆಕ್ಟ್ ಮಾಡ್ಬೋದು. ಈ ಒಂದು ಎಡಿಟೋರಿಯಲ್ ನಡಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಒಂದು ಆ್ಯಕ್ಷನ್ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಆರ್ಡರನ್ನು ಯಾವ ರೀತಿಯಾಗಿ ಬದಲಾವಣೆ ಆಗಿದೆ. ರೀಸೆಂಟಾಗಿ ವರ್ಲ್ಡ್ ಎಕನಾಮಿಕ್ ಫೋರಮಲ್ಲಿ ಅವ್ರು ಕೊಡ್ತಾ ಇರುವಂತಹ ಒಂದು ಸ್ಟೇಟ್ಮೆಂಟ್ ನ್ಯೂ ಕೊಲೋನಿಯಲ್ ಥಿಂಕಿಂಗ್ಗೆ ಸಂಬಂಧಪಟ್ಟಂತೆ ರಿವೈವ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ US allies ಯಾರು ಇರ್ತಾರಲ್ಲ ಇವರೆಲ್ಲರೂ ಸಹ ಇವಾಗ ಚೈನಾಗೆ ಮೈಗ್ರೇಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ, ಚೈನಾದ ಹತ್ರ ಬರುವಂಥ ಸಾಧ್ಯತೆ ಇದೆ ಅಂತ ಗಮನ ಹರಿಸ್ಬೋದು. ಇದರಿಂದ ಇಂಟರ್ನ್ಯಾಷನಲ್ ಆರ್ಡರ್ ಇವಾಗ ಯಾಕೆ ವೀಕ್ ಆಗ್ತಾ ಇದೆ ಅಂತ ಗಮನ ಹರಿಸ್ಬೋದು. ಇವರು ಸ್ಟ್ರಾಟಜಿಕಲಿ ನಾವು ಸ್ಟ್ರಾಂಗ್ ಆಗಬೇಕು ಅಂದರೆ ಯಾರೂ ಸಹ ನಮ್ಮನ್ನು ಟಚ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ್ಯಕ್ಷನ್ನ ತೆಗೆದುಕೊಳ್ತಾ ಇದ್ದಾರೆ. ಬಟ್ ಅದು ಒಂದು ರಿವರ್ಸ್ ಆಗ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ನ್ಯೂ ಕೊಲೋನಿಸಮ್ ಅನ್ನುವಂಥ ಒಂದು ನ್ಯೂ ಫಾರ್ಮ್ ಅಂತಂದರೆ ಇವಾಗ ನೋಡಿ, ಗ್ರೀನ್ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕು ಅಂತ US ಮುಂದಾಗಿದೆ ಅಲ್ವಾ. ಸೊ ಇಲ್ಲಿ ತನ್ನ ಒಂದು ಕೊಲೋನಿಯಲ್ ಲಾಜಿಕನ್ನು
ರಿಫ್ಲೆಕ್ಟ್ ಮಾಡ್ತಾ ಇದೆ. ಅಂದರೆ ಒಂದು ಟೆರಿಟರಿಯನ್ನು ಅಕ್ವೈರ್ ಮಾಡೋದು ಬಿಕಾಸ್ ಆಫ್ ಅಲ್ಲಿರತಕ್ಕಂಥ ಒಂದು ಮಿನರಲ್ ರಿಸೋರ್ಸಸ್ಗಳಾಗಿರ್ಬೋದು, ಆ ಟೆರಿಟರಿಯೊಂದಿಗೆ ಪಾರ್ಟ್ನರ್ಶಿಪ್ ಮಾಡೋದ್ರ ಹೊರತಾಗಿ ಅದನ್ನು ಕಂಪ್ಲೀಟಾಗಿ ಅಕ್ವೈರ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗ್ರೀನ್ಲ್ಯಾಂಡಲ್ಲಿರ್ತಕ್ಕಂತಹ ಒಂದು ಜನರ ಒಪಿನಿಯನನ್ನು ಅಥವಾ ಅಭಿಪ್ರಾಯಗಳನ್ನು ಇವರು ಯಾವುದೇ ರೀತಿಯಾಗಿ ತೆಗೆದುಕೊಳ್ತಾ ಇಲ್ಲ. ಓಕೆ, ನೋಡಿ 2009 ಆಲ್ರೆಡಿ ಅಲ್ಲೊಂದು ಸೆಲ್ಫ್ ರೂಲ್ ಎನ್ಹಾನ್ಸ್ ಆಗಿದೆ. ಡೆನ್ಮಾರ್ಕ್ ನಡಿನಲ್ಲಿ ಅವರು ಸೆಲ್ಫ್ ರೂಲನ್ನು ಮಾಡ್ತಾ ಇದ್ದಾರೆ. ಸೊ ಪ್ರಸ್ತುತವಾಗಿ US ಒಂದು ಪಾಲಿಸೀಸ್ಗಳು ಏನಾಗ್ತಾ ಇದೆ ಅಂತಂದರೆ ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಆರ್ಡರನ್ನು ಕಡಿಮೆ ಮಾಡ್ತಾ ಇದೆ ಅಂತಲೇ ನೋಡ್ಬೋದು. ಇದರೊಂದಿಗೆ ನಾರ್ತ್ ಸೀ ರೂಟಿನ ಒಂದು ಇಂಪಾರ್ಟೆನ್ಸನ್ನು ನೋಡುವಂಥದ್ದಾದರೆ ಇವಾಗ ಆಲ್ರೆಡಿ ಆರ್ಕ್ಟಿಕ್ ಐಸ್ ಮೆಲ್ಟ್ ಆಗ್ತಾ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ವೆನ್ ಇಟ್ ಕಮ್ಸ್ ಟು ದ ಟ್ರೇಡ್ ಪಾರ್ಟ್ ಅಲ್ಲ, ಈ ಒಂದು ನಾರ್ದರ್ನ್ ಸಿ ರೂಟ್ ನಮಗೆ ತುಂಬ ಇಂಪಾರ್ಟೆಂಟು. ಬಿಕಾಸ್ ಇಲ್ಲಿ ನೋಡಿ ಏಷ್ಯಾ ಪೆಸಿಫಿಕ್ ರೀಜನನ್ನು ಸಹ ಕನೆಕ್ಟ್ ಮಾಡಲಿಕ್ಕೆ ಒಂದು ಸರಿಯಾದಂತಹ ಮಾರ್ಗವನ್ನು ಪ್ರೊವೈಡ್ ಮಾಡುತ್ತೆ. ಒಂದು ಟೈಮ್ ಕಡಿಮೆ ಆಗುತ್ತೆ. ಜನರಲಿ ನಾವು ಸಿ ಥ್ರೂ ಹೋದಾಗ ಯುರೇಷಿಯನ್ ರೀಜನ್ಗೂ ಸಹ ನಾವು ಈಸಿಯಾಗಿ ಕನೆಕ್ಟ್ ಆಗಲಿಕ್ಕೆ ಸಹಕಾರಿ ಆಗ್ತಕ್ಕಂಥ ಒಂದು ಕನೆಕ್ಟಿವಿಟಿ ಅಂತಲೇ ಹೇಳ್ಬೋದು. ಸೊ ಮೇಜರ್ ಬೆನಿಫಿಟ್ ಅಂತಂದರೆ ಈಸ್ಟ್ ಏಷ್ಯಾ ಮತ್ತು ಯುರೋಪ್ ರಾಷ್ಟ್ರಗಳನ್ನು ಕನೆಕ್ಟ್ ಮಾಡೋದ್ರಲ್ಲಿ ಶಿಪ್ಪಿಂಗ್ ಟೈಮನ್ನು ರೆಡ್ಯೂಸ್ ಮಾಡುತ್ತೆ, ಒಂದು ಕಾಸ್ಟನ್ನು ಸಹ ರೆಡ್ಯೂಸ್ ಮಾಡುತ್ತೆ. ಈ ಒಂದು ಆರ್ಕ್ಟಿಕ್ ರೀಜನನ್ನು ಕಂಟ್ರೋಲ್ ಮಾಡಬೇಕು ಅಂತ ಚೈನಾದ ಒಂದು ಸ್ಟ್ರಾಟಜಿಯನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡಬೇಕು. ಆರ್ಕ್ಟಿಕ್ ಸ್ಟ್ರಾಟಜಿ ಅಂತ ಚೈನಾದವರು ಅನೌನ್ಸ್ ಮಾಡಿರೋದಾಗಿ ಒಂದು ಟ್ರಯಲ್ ವೋಯೇಜನ್ನು ಬಿಟ್ಟಿದ್ದಾರೆ. ಈ ಒಂದು ರೀಜನ್ಗೆ ಸಂಬಂಧಪಟ್ಟಂತೆ ನಾರ್ತ್ ಸಿ ರೂಟ್ಗೆ ಸಂಬಂಧಿಸಿದಂತೆ ಅವರು ಕಂಡಕ್ಟ್ ಮಾಡಿರುವಂಥ ಒಂದು ಟ್ರಯಲ್ ವೋಯೇಜ್ ಅಂತ ನೋಡಿದಾಗ ಗ್ರೀನ್ಲ್ಯಾಂಡಲ್ಲಿರುವಂತಹ ಒಂದು ರೇರ್ ಅರ್ತ್ ಮೆಟಲ್ಸನ್ನು ಅಥವಾ ಮಿನರಲ್ಸನ್ನು ಅವರು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಒಂದು ಇಂಟ್ರೆಸ್ಟನ್ನು ಸಹ ತೋರಿಸಿದ್ದಾರೆ. ರೇರ್ ಅರ್ತ್ ಮೆಟಲ್ಸ್ಗಳು ತುಂಬ ಇಂಪಾರ್ಟೆಂಟು. ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಎಲೆಕ್ಟ್ರಾನಿಕ್ಸ್, ಡಿಫೆನ್ಸ್, ಎನರ್ಜಿ ಟ್ರಾನ್ಸಿಷನ್ಗೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಚೈನಾದ ಒಂದು ಇಂಟ್ರೆಸ್ಟಿಗೆ ವಿರುದ್ಧವಾಗಿಯೇ ಟ್ರಂಪ್ ಅವರು ಆ್ಯಕ್ಷನ್ಸನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಗಮನವನ್ನು ಸಹ ನಾವಿಲ್ಲಿ ಹಾಕ್ಬೋದು. ಗ್ರೀನ್ಲ್ಯಾಂಡ್ ಇವಾಗ ಸ್ಟ್ರಾಟಜಿಕಲಿ ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಅಲ್ಲಿರ್ತಕ್ಕಂತಹ ರೇರ್ ಅರ್ತ್ ಮಿನರಲ್ಸ್ಗೆ ಅಟ್ರ್ಯಾಕ್ಟ್ ಆಗಿರೋದನ್ನು ನಾವು ಗಮನ ಹರಿಸ್ಬೋದು. ಗ್ಲೋಬಲ್ ಲೆವೆಲಲ್ಲಿ US ಒಂದು ಕೋಆಪರೇಷನನ್ನು ಎನ್ಹಾನ್ಸ್ ಮಾಡಬೇಕು ಹೊರತಾಗಿ ಈ ರೀತಿಯಾಗಿ ಬೇರೆ ರಾಷ್ಟ್ರಗಳನ್ನು ಕಂಟ್ರೋಲ್ ಮಾಡುವಂಥ ಆ್ಯಕ್ಷನ್ಸನ್ನು ತೆಗೆದುಕೊಳ್ಬಾರ್ದು. ಬಿಕಾಸ್ ಗ್ಲೋಬಲ್ ಕೋಆಪರೇಷನ್ ತುಂಬ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ದ ರಿಸೋರ್ಸ್ ಕಾಂಪಿಟೇಷನ್ ಅಂತ ತೆಗೆದುಕೊಳ್ಬೋದು. ಅಥವಾ ಪವರನ್ನು ನಾವು ಗಿಟ್ಟಿಸ್ಕೋಬೇಕು ಅಂತಂದರೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಆ್ಯಟಿಟ್ಯೂಡನ್ನು ಹೊಂದಿರಬೇಕು. ಅಂದರೆ ಯಾವುದೇ ರೀತಿಯಾಗಿ ಕಾಲೋನಿಸಮ್ಗೆ ಸಂಬಂಧಿಸಿದಂಥ ಆ್ಯಕ್ಷನ್ಸನ್ನು ತೆಗೆದುಕೊಳ್ಳುವಂಥದ್ದಲ್ಲ. ಕ್ಲೈಮೇಟ್ ಆ್ಯಕ್ಷನ್ ಅಂತಲೂ ಬಂದಾಗ ಇಲ್ಲಿ ಒಂದು ಹಿಪೋಕ್ರಸಿನೂ ಸಹ ಇಂಪಾರ್ಟೆಂಟ್ ಆಗುತ್ತೆ. US ತೆಗೆದುಕೊಳ್ತಿರ್ತಕ್ಕಂತಹ ಆ್ಯಕ್ಷನ್ಸ್ಗಳು ಅಥವಾ ಇಂಪ್ಲಿಕೇಶನ್ಸ್ಗಳು ತುಂಬ ಡಿಫ್ರೆಂಟ್ ಆಗಿರುವಂತಹ ಆರ್ಡರನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅವರ ಒಂದು ಆ್ಯಕ್ಷನ್ ತುಂಬ ವೀಕ್ ಇದೆ ಅನ್ನೋದ್ರ ಬಗ್ಗೆನೇ ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. US ಇಲ್ಲಿ ತನಕ ಒಂದು ಸಾಫ್ಟ್ ಪವರನ್ನು ಡೆವಲಪ್ ಮಾಡ್ತಾ ಬಂದಿದೆ ಅಲ್ವಾ. ಆ ಒಂದು ಸಾಫ್ಟ್ ಪವರ್ ಒಂದು ಟ್ರಸ್ಟ್ ಡೆಫಿಸಿಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇವಾಗ ಚೈನಾಗೆ ಒಂದು ಅಪಾರ್ಚುನಿಟಿಯನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಪಾರ್ಟ್ನರ್ಸ್ಗಳು ಶಿಫ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ, ಅಲೀಸ್ಗಳು ಶಿಫ್ಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ರೂಲ್ ಬೇಸ್ಡ್ ಆರ್ಡರ್ ಇವಾಗ ಬ್ರೇಕ್ ಡೌನ್ ಆಗ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಸೊ ಇದರಿಂದ ಸಾಕಷ್ಟು ಕಾನ್ಫ್ಲಿಕ್ಟ್ಸ್ಗಳು ಸಹ ಕ್ರಿಯೇಟ್ ಆಗುತ್ತೆ. ಓಕೆ, ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ಕಾನ್ಫ್ಲಿಕ್ಟ್ ಆಗಿರ್ಬೋದು, ವಾಟರ್ ಎನರ್ಜಿ ರಿಸೋರ್ಸಸ್ಗೆ ಸಂಬಂಧಪಟ್ಟಂಥ ಕಾನ್ಫ್ಲಿಕ್ಟ್ಗಳು ಗ್ಲೋಬಲ್ ಲೆವೆಲಲ್ಲಿ ಮುಂದೆ ಬರುವಂಥ ಸಾಧ್ಯತೆ ಇದೆ ಅಂತ ಆರ್ಟಿಕಲ್ ನಡಿಯಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಎನ್ವಿರಾನ್ಮೆಂಟ್ ಸೆಕ್ಷನ್ ಅಂತಲೂ ಬಂದಾಗ ಇವಾಗ ಕ್ಲೈಮೇಟ್ ಚೇಂಜ್ ಆಸ್ಪೆಕ್ಟ್ನ ಆಧಾರದ ಮೇಲೆ, ಎನ್ವಿರಾನ್ಮೆಂಟಲ್ ಇಶ್ಯೂಸ್ನ ಆಧಾರದ ಮೇಲೆ ಇವಾಗ ಹೆಂಗೆ ಒಂದು ಸ್ಟ್ರಾಟಜಿಕ್ ಕಾಂಪಿಟೇಷನ್ಸ್ ಕ್ರಿಯೇಟ್ ಆಗಿದೆ ಆರ್ಕ್ಟಿಕ್ ರೀಜನ್ನಲ್ಲಿ ಅಂತ ಕನೆಕ್ಟ್ ಮಾಡ್ಬೋದು. GS ಪೇಪರ್ 2 ನಡಿನಲ್ಲೂ ಸಹ ಗ್ರೀನ್ಲ್ಯಾಂಡ್ಗೆ ಸಂಬಂಧಪಟ್ಟಂತಹ ಟ್ರಂಪ್ ಅವರು ತೆಗೆದುಕೊಂಡಿರುವಂಥ ಒಂದು ಆ್ಯಕ್ಷನ್ ನಿಯೋ ಕೊಲೋನಿಯಲ್ ಇನ್ಸ್ಟಿಂಕ್ಟನ್ನು ರಿಫ್ಲೆಕ್ಟ್ ಮಾಡ್ತಾ ಇದೆ. ಇದರಿಂದ ಅವರ ಒಂದು ಅಲೈಸ್ಗೆ ವೀಕ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅವರು ಚೈನಾದ ಫೇವರ್ ಹೋಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಈ ಒಂದು ಆರ್ಟಿಕಲ್ ಮುಖಾಂತರ ನಾವು ಕನೆಕ್ಟ್ ಮಾಡ್ಬೋದು. ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ ಬಿಗ್ಗರ್ ಸ್ಕೂಲ್ಸ್ ಬೆಟರ್ ಫ್ಯೂಚರ್ಸ್. ಈ ಒಂದು ಇಶ್ಯೂ GS ಪೇಪರ್ 2 ನಡಿಯಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಈ ಒಂದು ಆರ್ಟಿಕಲಲ್ಲಿ ಭಾರತದಲ್ಲಿರುವಂತಹ ಒಂದು ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿದೆ, ಚೈನಾದಲ್ಲಿರುವಂಥ ಒಂದು ಮಾಡೆಲ್ ಯಾವ ರೀತಿಯಾಗಿದೆ ಅಂತ ಒಂದು ಕಂಪ್ಯಾರಿಸನನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಿಕಾಸ್ ಭಾರತದಲ್ಲಿ ಕೇವಲ ಎಜುಕೇಷನ್ ಎಕ್ಸೆಸಬಲ್ ಇದೆ ಅಂತ ಅಷ್ಟೇ ನೋಡೋದಲ್ಲ, ಕ್ವಾಲಿಟಿ ವೈಸ್ ಎಜುಕೇಷನ್ ಎಷ್ಟರ ಮಟ್ಟಿಗಿದೆ, ಎಷ್ಟು ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೈನಾದಲ್ಲಿರುವಂಥ ಒಂದು ಮಾಡೆಲನ್ನು ಇಲ್ಲಿ ಗಮನ ಹರಿಸ್ತಾ ಇದ್ದಾರೆ. ಇಂಟಿಗ್ರೇಟೆಡ್ ಆಗಿರ್ತಕ್ಕಂತಹ ಒಂದು ಮಾಡೆಲನ್ನು ಅವರು ತರ್ತಾ ಇದ್ದಾರೆ. ಇಂಟಿಗ್ರೇಟೆಡ್ ಮಾಡೆಲ್ ಅಂತಂದರೆ ಏನು? K2 ಸ್ಕೂಲ್ಸ್ಗಳನ್ನು ನಾವಲ್ಲಿ ನೋಡ್ತೇವೆ. K2 ಸ್ಕೂಲ್ಸ್ ಅಂತಂದರೆ ಅವರು LKG, UKG
ಪ್ರೈಮರಿ ಸ್ಕೂಲ್ಸ್ ಆಗಿರ್ಬೋದು, ಹೈಸ್ಕೂಲ್ ಪ್ಲಸ್ PUC ಎಲ್ಲವೂ ಸಹ ಒಂದೇ ಕ್ಯಾಂಪಸಲ್ಲಿ ಆಗುವಂಥದ್ದನ್ನು ನೋಡ್ತಾ ಇದ್ದೀವಿ. K2 ಸ್ಕೂಲ್ಸ್ ನಡಿಯಲ್ಲಿ ಅವರ ಒಂದು ಕಿಂಡರ್ ಗಾರ್ಡನ್ ಸ್ಟಡಿ ಮುಖಾಂತರ LKG, UKG, ಪ್ರೈಮರಿ, ಹೈಸ್ಕೂಲ್, PU ಒಂದೇ ಒಂದು ಕ್ಯಾಂಪಸ್ನಲ್ಲಿ ನಡೀತಾ ಇರೋದನ್ನು ನೋಡ್ಬೋದು. ಇದೊಂದು ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಅಪ್ರೋಚ್ ಅಂತಲೇ ಹೇಳ್ಬೋದು. ಹಾಗಾಗಿ ಶಾಲೆಗಳು ತುಂಬ ಕಡಿಮೆ ಇರುತ್ತೆ, ಒಂದೇ ಕ್ಯಾಂಪಸಲ್ಲಿ ನಾವು ಹೆಚ್ಚು ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಸಬ್ಜೆಕ್ಟ್ ಸ್ಪೆಷಲಿಸ್ಟ್ಗಳಿರ್ತಾರೆ, ಸರಿಯಾದಂಥ ಕೌನ್ಸಿಲರ್ಸ್ಗಳಿರ್ತಾರೆ, ಸ್ಪೋರ್ಟ್ಸ್ ಆಗಿರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ವೊಕೇಶ್ನಲ್ ಲ್ಯಾಬ್ಸ್ಗಳ ಒಂದು ಫೆಸಿಲಿಟಿಯನ್ನು ಸಹ ಪ್ರೊವೈಡ್ ಮಾಡ್ತಾರೆ. ಒಂದೇ ಕ್ಯಾಂಪಸಲ್ಲಿ ಎಲ್ಲ ಅವೈಲೇಬಲ್ ಇರುವಂಥ ಮಾಡೆಲನ್ನು ಚೈನಾದಲ್ಲಿ ನಾವು ಕಾಣ್ಬೋದು. ಭಾರತದಲ್ಲಿ ನಾವು ನೋಡಿದಾಗ K8 ಇರುತ್ತೆ, ಒಂದು ಶಾಲೆಯಲ್ಲಿ UKG ಇರುತ್ತೆ, ಒಂದು ಶಾಲೆಯಲ್ಲಿ ಇರೋದಿಲ್ಲ. ಜನರಲಿ ಒಂದು ಪ್ರೈಮರಿ ಎಜುಕೇಷನ್ ಅಂತ ಬಂದಾಗ ಅಪ್ ಟು 8th ತನಕ ಒಂದೇ ಕ್ಯಾಂಪಸಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಪ್ರೈಮರಿ ಎಜುಕೇಷನ್ನ ಮಾತ್ರ ಒಂದೇ ಕ್ಯಾಂಪಸಲ್ಲಿ ತೆಗೆದುಕೊಳ್ಳೋದು, ಆಮೇಲೆ ಹೈಸ್ಕೂಲ್ ಬೇರೆ ಕಡೆ ಇರುತ್ತೆ ಮತ್ತು ಕಾಲೇಜ್ ಬೇರೆ ಕಡೆ ಇರುತ್ತೆ. ಈ ರೀತಿಯಾದಂಥ ಮಾಡೆಲನ್ನು ನಾವು ನೋಡ್ತಾ ಇದ್ದೀವಿ. K8 ಸ್ಕೂಲ್ ಅಂತಲೇ ಗಮನ ಹರಿಸ್ಬೋದು. ಸೊ ಈ ರೀತಿಯಾದಂಥ ಮಾಡೆಲ್ ಇದ್ದಾಗ ಒಂದು ಗೌರ್ಮೆಂಟ್ ಶಾಲೆಯಲ್ಲಿರುವಂತಹ ಮಕ್ಕಳ ಸಂಖ್ಯೆಯನ್ನು ಕಂಪ್ಯಾರಿಸನ್ ಮಾಡಿದರೆ ಜನರಲಿ 150 ಸ್ಟೂಡೆಂಟ್ಸ್ಗಳು ಒಂದು ಶಾಲೆಯಲ್ಲಿರೋದು ನೋಡ್ಬೋದು. ಅದೇ ನಾವು ಚೈನಾದ K12 ಮಾಡೆಲನ್ನು ತೆಗೆದುಕೊಂಡಾಗ ಒಂದೇ ಕ್ಯಾಂಪಸಲ್ಲಿ 2800 ಸ್ಟೂಡೆಂಟ್ಸ್ಗಳು ಇರುವಂತಹ ಎಕ್ಸಾಂಪಲ್ಸ್ಗಳಿದ್ದಾವೆ. ಇದರಿಂದ ಗೊತ್ತಾಗುತ್ತೆ ಚೈನಾದಲ್ಲಿ ಎಷ್ಟು ಮಟ್ಟಿಗೆ ಇಂಟಿಗ್ರೇಟೆಡ್ ಆಗಿರ್ತಕ್ಕಂತಹ ಲರ್ನಿಂಗ್ ಕಂಡೀಷನ್ಸ್ ಇದೆ ಅಂತ. ಭಾರತದಲ್ಲಿ ನೀವು ನೋಡ್ಬೋದು, ಕೇವಲ ಒಂದು ಸರ್ಕಾರಿ ಶಾಲೆಯನ್ನು ನೋಡಿದಾಗ ನಿಯರ್ಲಿ 150 ಸ್ಟೂಡೆಂಟ್ಸ್ಗಳ ಪ್ರೆಸೆನ್ಸನ್ನು ಕಾಣ್ತಾ ಇದ್ದೀವಿ. 5.6 ಲ್ಯಾಕ್ ಸ್ಕೂಲ್ಸ್ಗಳಲ್ಲಿ ಲೆಸ್ ದೆನ್ 50 ಸ್ಟೂಡೆಂಟ್ಸ್ಗಳು ಇರೋದನ್ನು ಸಹ ನೋಡ್ತಾ ಇದ್ದೀವಿ. ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲಿ ಸ್ಟೂಡೆಂಟ್ಸ್ಗಳು ಇಲ್ಲದೇ ಇರುವಂಥ ಎಕ್ಸಾಂಪಲ್ಸ್ಗಳನ್ನು ಸಹ ನಾವು ಗಮನ ಹರಿಸ್ಬೋದು. ಇದರೊಂದಿಗೆ ಎಷ್ಟು ಲ್ಯಾಬ್ ಇದ್ದಾವೆ, ಸೈನ್ಸ್ ಲ್ಯಾಬ್ ಎಷ್ಟಿದ್ದಾವೆ, ವೊಕೇಶ್ನಲ್ ಎಜುಕೇಷನ್ ಎಷ್ಟರ ಮಟ್ಟಿಗೆ ಆಫರ್ ಮಾಡ್ತಾ ಇದ್ದಾರೆ ಅಂತಲೂ ಸಹ ಎಕ್ಸಾಂಪಲ್ಸನ್ನು ಕೊಡ್ತಾ ಇದ್ದಾರೆ. ಸೊ ಕಡಿಮೆ ಪ್ರಮಾಣದಲ್ಲಿ, ಸೊ ನಿಯರ್ಲಿ 6% ವೊಕೇಶ್ನಲ್ ಎಜುಕೇಷನ್ ಇದೆ ಅಂತ ಆಗಿರ್ಬೋದು, ಅಥವಾ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಲ್ಯಾಬ್ಸ್ ಅಂತ ಬಂದಾಗ ಕೇವಲ 19% ಸ್ಕೂಲ್ಗಳಲ್ಲಿ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಇದರಿಂದ ಗೊತ್ತಾಗುತ್ತೆ ಕ್ವಾಲಿಟಿ ವೈಸ್ ಎಜುಕೇಷನ್ ಅಂತ ಬಂದಾಗ ನಾವು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿವಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನಡಿನಲ್ಲಿ ಅಲೈನ್ ಆಗುವಂತೆ ಹೊಸದಾಗಿ ಮಾಡ್ಯೂಲ್ಸ್ಗಳನ್ನು ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇಲ್ಲಿ ನಾವು ಫ್ರ್ಯಾಗ್ಮೆಂಟೇಷನ್ಸನ್ನು ಕಡಿಮೆ ಮಾಡೋದ್ರ ಮುಖಾಂತರ ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಒಂದು ಅಪ್ರೋಚಸನ್ನು ತರಬೇಕು ಅಂತ ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ ಸೆಕೆಂಡರಿ ಲೆವೆಲಂತೂ ಬಂದಾಗ ಸ್ಪೆಷಲಿಸ್ಟ್ಗಳ ಒಂದು ಆ್ಯಬ್ಸೆನ್ಸನ್ನು ಕಾಣ್ತಾ ಇದ್ದೀವಿ. ಸೊ ಟ್ರೈನ್ಡ್ ಆಗಿರ್ತಕ್ಕಂತಹ ಶಿಕ್ಷಕರ ಒಂದು ಫೆಸಿಲಿಟೀಸ್ಗಳು ಇಲ್ಲದೇ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಇನ್ಫ್ರಾಸ್ಟ್ರಕ್ಚರು ಸಹ ಬಿಗ್ಗೆಸ್ಟ್ ಚಾಲೆಂಜಸ್. ಸಾಕಷ್ಟು ಶಾಲೆಗಳಲ್ಲಿ ಬೇಕಾಗುವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ಗಳು ಇಲ್ಲದೇ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಆಥರ್ ಅವರು ಇಲ್ಲಿ ಹೇಳ್ತಾ ಇರೋದು, ನಾವು ಕೇವಲ ಎಕ್ಸಾಮ್ ಸೆಂಟ್ರಿಕ್ ಸ್ಕೂಲಿಂಗನ್ನು ಮಾಡೋದಂತ ಅಷ್ಟೇ ಅಲ್ಲ, ಕ್ವಾಲಿಟಿ ವೈಸ್ ಪ್ರೊವೈಡ್ ಮಾಡಬೇಕು. ಬಿಕಾಸ್ ನಾವು ಸ್ಕಿಲ್ ಸೆಟ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಕೌಶಲ್ಯತೆ ಇದ್ದರೆ ಮಾತ್ರ ಇವತ್ತು ಕರಿಯರ್ ಚೆನ್ನಾಗಿರುತ್ತೆ. ಹಾಗಾಗಿ ಕರಿಯರ್ ಓರಿಯೆಂಟೆಡ್ ಶಿಕ್ಷಣವನ್ನು ನಾವು ಒದಗಿಸಬೇಕು ಅಂತ ಸ್ಟೇಟ್ ಲೆವೆಲಲ್ಲಿ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟನ್ನು ಮಾಡಿದ್ದಾರೆ. ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಕೆಲವೊಂದಿಷ್ಟು ಸ್ಟೇಟ್ ನಡೆಯಲ್ಲಿ, ಫಾರ್ ಎಕ್ಸಾಂಪಲ್ ರಾಜಸ್ಥಾನ ಅಂತ ತೆಗೆದುಕೊಂಡಾಗ ಆದರ್ಶ ಸ್ಕೂಲನ್ನು ಜಾರಿಗೆ ತಗೊಂಬಂದಿದ್ದಾರೆ. ಓಕೆ, ಇಲ್ಲಿ ಗ್ರಾಮ ಪಂಚಾಯತಿಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯತ್ ಆದರ್ಶ ಶಾಲೆಗಳನ್ನು ಅಪ್ಗ್ರೇಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಸ್ಥಾನದಲ್ಲಿರ್ತಕ್ಕಂಥ ಒಂದು ಮಾಡೆಲನ್ನು ಕನೆಕ್ಟ್ ಮಾಡ್ಬೋದು. ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ಒಂದು ಕಾಂಪೋಸಿಟ್ ಸ್ಕೂಲ್ಸನ್ನು 1 to 12 10ನೇ ಇರಬೇಕು ಅಂತ ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಉತ್ತರ ಪ್ರದೇಶದ ಒಂದು ಎಫರ್ಟನ್ನು ಕಾಣ್ಬೋದು. ಮಧ್ಯಪ್ರದೇಶದಲ್ಲಿಯೂ ಸಹ ನೀತಿ ಆಯೋಗದ ಒಂದು ಟಾರ್ಗೆಟ್ ನಡಿನಲ್ಲಿ ಸಾತಿ ಅನ್ನತಕ್ಕಂತಹ ಯೋಜನೆ ಆಗಿರ್ಬೋದು, CM ರೈಸ್ ಅನ್ನುವಂಥದ್ದಾಗಿರ್ಬೋದು. ಅಂದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಬೇಕು ಅಂತ ಸ್ಕೂಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕನ್ಸೋಲ್ಟೇಷನ್ ಮಾಡಿರೋದಾಗಿಯೂ ಸಹ ನಾವು ನೋಡ್ಬೋದು. ಒಡಿಶಾ, ಜಾರ್ಖಂಡ್ ಆಗಿರ್ಬೋದು, ವೆಸ್ಟ್ ಬೆಂಗಾಲ್, ತಮಿಳುನಾಡು, ತೆಲಂಗಾಣ, ಗುಜರಾತ್ ಅಂತ ಸ್ಟೇಟ್ಸ್ಗಳು ಸಹ ಒಂದು ಕಾಂಪೋಸಿಟ್ ಸ್ಕೂಲ್ಸ್ಗೆ ಸಂಬಂಧಪಟ್ಟಂತಹ ಮೂಮೆಂಟನ್ನು ಸಹ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೊಂದು ಕೋಆಪರೇಟಿವ್ ಫೆಡರಲಿಸಮ್ ಆಸ್ಪೆಕ್ಟ್ ಆಗುತ್ತೆ. ಸ್ಟೇಟ್ ಇನೋವೇಷನ್ಸ್ ಏನೋ ತರ್ತಾ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಒಂದು ಸಪೋರ್ಟು ಸಹ ತುಂಬ ಇಂಪಾರ್ಟೆಂಟು ಅನ್ನುವಂಥದ್ದಾಗಿ ಜನರಲಿ ನಾವು ಗಮನ ಹರಿಸ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಭಾರತ ಒಂದು ಎಜುಕೇಷನ್ ಸಿಸ್ಟಮ್ ಅಡಿಯಲ್ಲಿ ಬದಲಾವಣೆ ಮಾಡಬೇಕು, ಅದರಲ್ಲೂ ಒಂದು ಬಿಗ್ಗೆಸ್ಟ್ ರಿಫಾರ್ಮನ್ನು ತರಬೇಕು ಅಂತಂದರೆ ಪ್ರಸ್ತುತವಾಗಿ ಏನು ನಾವು K8 ಮಾಡೆಲನ್ನು ಯೂಸ್ ಮಾಡ್ತಾ ಇದ್ದೀವಲ್ಲ, ಇದನ್ನು ಬದಲಾವಣೆ ಮಾಡೋದ್ರ ಮುಖಾಂತರ ಕಾಂಪೋಸಿಟ್ ಆಗಿರ್ತಕ್ಕಂಥದ್ದನ್ನು ತರಬೇಕು. ಅಂದರೆ ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಒಂದು ಅಪ್ರೋಚನ್ನು ತರಬೇಕು. ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಒಂದು ಟ್ರೈನಿಂಗ್ ಅವಶ್ಯಕತೆ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇರ್ಬೋದು, ಯಾವ ರೀತಿಯಾದಂಥ ಒಂದು
ಲರ್ನಿಂಗ್ ಬೇಸ್ಡ್ ಅಪ್ರೋಚನ್ನು ನಾವು ಚೇಂಜಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸ್ಕಿಲ್ ಬೇಸ್ಡ್ ಅಪ್ರೋಚನ್ನು ತರಬೇಕು. ಎಕ್ಸಾಮ್ ಸೆಂಟ್ರಿಕನ್ನು ಹೊರತುಪಡಿಸಿ ಸ್ಕಿಲ್ ಬೇಸ್ಡ್ ಅಪ್ರೋಚನ್ನು ತರಲಿಕ್ಕೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆಗಿರ್ಬೋದು, ಟೀಚರ್ಗಳ ಒಂದು ಎಂಗೇಜ್ಮೆಂಟ್ ಆಗಿರ್ಬೋದು, ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್. ಇವಾಗ ನೋಡಿ, ರಾಜಸ್ಥಾನದಲ್ಲಿ ಒಂದು ಆದರ್ಶ ಸ್ಕೂಲ್ ಅಂತ ಇದೊಂದು ಮಾಡೆಲ್ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ಬೋದು, ಡಿಸೆಂಟ್ರಲೈಸ್ಡ್ ಪ್ಲಾನಿಂಗ್ ಅಂತಲೇ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಒಂದು ಸೆಂಟ್ರಲ್ ಲೆವೆಲಲ್ಲಿ ಪ್ರಾಪರ್ ಪ್ಲಾನಿಂಗನ್ನು ತರಬೇಕು ಅಂತ. ಇದರಿಂದ ನಾವು ಎಜುಕೇಷನಲ್ಲಿ ಚೇಂಜಸನ್ನು ಮಾಡ್ಬೋದು. ಓಕೆ, ಸಮಗ್ರ ಶಿಕ್ಷಾ ಅಂತ ನಾವು ಏನು ಹೇಳ್ತೀವಿ, ಇದರಲ್ಲಿ ನಾವು ಸ್ಕಿಲ್ ವೈಸ್ ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಕೌಶಲ್ಯತೆಯನ್ನು ಹೆಚ್ಚು ಇಂಟಿಗ್ರೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಮೇನ್ಸ್ ನಡಿಯಲ್ಲಿ ಎಜುಕೇಷನ್ ರಿಲೇಟೆಡ್ ಇರುವಂಥ ಒಂದು ಕ್ವಾಲಿಟಿ ಆಸ್ಪೆಕ್ಟ್ನ ಆಧಾರದ ಮೇಲೆ ಅದರಲ್ಲೂ ನಮ್ಮ ಒಂದು ಪಾಲಿಸೀಸ್ಗಳಾಗಿರ್ಬೋದು. ಇವಾಗ ನೋಡಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ ಫೀಚರ್ಸ್ಗಳಂತ ಬಂದಾಗ ನಾವು ಕ್ವಾಲಿಟಿಯನ್ನು ಹೆಚ್ಚು ಫೋಕಸ್ ಮಾಡಬೇಕು ಅಂತ ಇದೆ. ಯಾವ ರೀತಿಯಾಗಿ ಸ್ಟೇಟ್ಸ್ಗಳು ಮಾಡೆಲ್ಸನ್ನು ತರ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ರೀಕನೆಕ್ಟ್ ಮಾಡ್ಬೋದಲ್ವಾ. ಈವನ್ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂತ ಬಂದಾಗ ನಮ್ಮಲ್ಲಿ ಹೆಚ್ಚು ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇದೆ. ಇದನ್ನು ಎಷ್ಟು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು, ಇವ್ರಿಗೆ ಬೇಕಾಗಿರುವಂಥ ಒಂದು ಕೌಶಲ್ಯತೆಯನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು. ಬಿಕಾಸ್ ಗ್ಲೋಬಲ್ ಲೆವೆಲಲ್ಲಿ ಒಂದು ಕಾಂಪಿಟೇಷನ್ ಇದೆ. ಬರೀ ಅಕಾಡೆಮಿಕಲಿ ನಾವು ಸರ್ಟಿಫಿಕೇಟನ್ನು ಪಡೆದುಕೊಳ್ಳುವಂಥದ್ದಲ್ಲ, ಕೌಶಲ್ಯತೆ ತುಂಬ ಇಂಪಾರ್ಟೆಂಟ್. ಕೌಶಲ್ಯತೆ ಇದ್ದರೆ ಇದು ಎಂಪ್ಲಾಯಬಿಲಿಟಿಯನ್ನು ಸಹ ಕ್ರಿಯೇಟ್ ಮಾಡುತ್ತೆ, ನಮ್ಮ ರಾಷ್ಟ್ರಕ್ಕೆ ಒಂದು ಅಸೆಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಗಮನ ಹರಿಸ್ಬೋದು. ಇಲ್ಲಿರುವಂಥ ಒಂದು ಚಾಲೆಂಜಸ್ ಆಗಿರ್ಬೋದು, ಲರ್ನಿಂಗ್ ಕ್ವಾಲಿಟಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಟ್ರಾನ್ಸಿಷನನ್ನು ನಾವು ತೆಗೆದುಕೊಳ್ಬೇಕು, ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಮಾಡೆಲ್ಸಿಂದ ಯಾವ ರೀತಿಯಾಗಿ ಲರ್ನಿಂಗನ್ನು ಮಾಡಬೇಕು, ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಅಪ್ರೋಚನ್ನು ನಾವು ತೋರಿಸೋದ್ರ ಮುಖಾಂತರ ಒಂದು ಹ್ಯೂಮನ್ ಕ್ಯಾಪಿಟಲನ್ನು ಸಹ ನಾವು ಡೆವಲಪ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಕನೆಕ್ಟ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ GS ಪೇಪರ್ 2 ನಡೆಯಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಒಂದು ಚಾಲೆಂಜಸನ್ನು ಅಡ್ರೆಸ್ ಮಾಡುವಾಗ ಕ್ವಾಲಿಟಿ ವೈಸ್ ಎಜುಕೇಷನನ್ನು ನಾವು ಪ್ರೊವೈಡ್ ಮಾಡುವಂಥ ಹಂತದಲ್ಲಿ ಏನು ಮಿಸ್ ಔಟ್ ಮಾಡ್ತಾ ಇದ್ದೀವಿ ಅಂತ ಡೈಮೆನ್ಷನನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಇಲ್ಲಿ ನಿಮಗೊಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ, ಎಜುಕೇಷನ್ ಯಾವ ಸಬ್ಜೆಕ್ಟ್ ನಡಿಯಲ್ಲಿ ಕಂಡುಬರುತ್ತೆ? ಯೂನಿಯನ್ ಸಬ್ಜೆಕ್ಟ್ ಆರ್ ಸ್ಟೇಟ್ ಸಬ್ಜೆಕ್ಟ್ ಆರ್ ಕನ್ಕರೆಂಟ್ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ನಡಿಯಲ್ಲಿ ಎಜುಕೇಷನನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮುಂದಿನದಾಗಿ ಇಂಡಿಯಾ UAE ಟೈಸ್ ಸ್ಟೆಬಿಲಿಟಿ ಸಬ್ಸ್ಟೆನ್ಸ್ ಸ್ಟ್ರಾಟಜಿಕ್ ಯೂನಿಯನ್, ಈ ಒಂದು ಇಶ್ಯೂ GS ಪೇಪರ್ 2 ನಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಭಾರತ ಮತ್ತು UAE ಒಂದು ಟೈಸನ್ನು ಕನೆಕ್ಟ್ ಮಾಡ್ಬೋದು. GS ಪೇಪರ್ 3 ಅಂತ ಬಂದಾಗ ಎಕನಾಮಿ ಸೆಕ್ಷನ್ ಅಡಿನಲ್ಲೂ ಸಹ ಗ್ಲೋಬಲ್ ಲೆವೆಲಲ್ಲಿ ಒಂದು ಟ್ರೇಡ್ ಆಗಿರ್ಬೋದು, ಎನರ್ಜಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ಸೊ ಈ ರೀತಿಯಾದಂಥ ಒಂದು ಆಸ್ಪೆಕ್ಟಲ್ಲಿ ಎಕ್ಸ್ಟರ್ನಲ್ ಸೆಕ್ಟರ್ ಅಂತ ಪರ್ಟಿಕ್ಯುಲರ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಭಾರತ ಮತ್ತು UAEಯ ಒಂದು ಸಂಬಂಧಕ್ಕೆ ನಾವು ಗಮನ ಹರಿಸಿದಾಗ ರೀಸೆಂಟ್ಲಿ ಇದೇ ಮಂತ್ ಜನವರಿ 19 ಅಂತ ನಾವು ನೋಡ್ಬೋದು, ಶೇಖ್ ಮೊಹಮ್ಮದ್ ಬಿನ್ ಝಯದ್ ಅಲ್ ನಹ್ಯಾನ್ ಅವರು ಭಾರತಕ್ಕೆ ವಿಸಿಟ್ ಮಾಡಿರೋದು. ಸೊ ಈ ಒಂದು ಹಂತದಲ್ಲಿ ನಾವು ಔಟ್ಕಮ್ ಬೇಸ್ಡ್ ಓರಿಯೆಂಟೇಷನ್ಸನ್ನು ತೋರಿಸ್ತಾ ಇದ್ದೀವಿ. ಯಾಕೆ ಅವ್ರು ವಿಸಿಟ್ ಮಾಡಿದರು ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿದೆ. ಬಿಕಾಸ್ ಸೌದಿ ಅರೇಬಿಯಾ ಇವತ್ತು ಪಾಕಿಸ್ತಾನದೊಂದಿಗೆ ಒಂದು ಡಿಫೆನ್ಸ್ ಟೈಯನ್ನು ಮಾಡ್ತಾ ಇದ್ದಾರೆ. ಇವರು ಸಹ ಒಂದು ಸಪೋರ್ಟನ್ನು ತೆಗೆದುಕೊಳ್ಳಿಕ್ಕೆ ಭಾರತಕ್ಕೆ ವಿಸಿಟ್ ಮಾಡಿದ್ದಾರೆ ಅಂತ ನಾವು ನೋಡ್ಬೋದು. ಇದರೊಂದಿಗೆ ಅವರು ಕೆಲವೊಂದಿಷ್ಟು ಸೆಕ್ಟರಲ್ಲಿ ಕೋಆಪರೇಷನನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಯಾಕೆ ನಮಗೆ UAE ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಆಲ್ರೆಡಿ ನೋಡಿದ್ವಿ. ಓಕೆ, ಗಲ್ಫಲ್ಲಿರ್ತಕ್ಕಂತಹ ಒಂದು ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ UAE ಟೈ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದೆಡೆ. ಆದರೆ ಇನ್ನೊಂದೆಡೆ ಒಂದು ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂಥ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು 2017ರಿಂದ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ವೆನ್ ಇಟ್ ಕಮ್ಸ್ ಟು ದ ಎನರ್ಜಿ ಸೆಕ್ಟರ್ ಆಗಿರ್ಬೋದು, ಡಿಫೆನ್ಸ್ ಕೋಆಪರೇಷನ್ ಆಗಿರ್ಬೋದು, ಸ್ಪೇಸ್ ಆಸ್ಪೆಕ್ಟ್ ಆಗಿರ್ಬೋದು, ಅಥವಾ ಟೆಕ್ನಾಲಜಿ ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ನ್ಯೂಕ್ಲಿಯರ್ ಕೋಆಪರೇಷನ್ ಮತ್ತು ಕನೆಕ್ಟಿವಿಟಿಯ ಆಧಾರದ ಮೇಲೂ ಸಹ ನಾವು ಸ್ಟ್ರಾಟಜಿಕ್ ಕಾಂಪ್ರಿಹೆನ್ಸಿವ್ ಆಗಿರ್ತಕ್ಕಂಥ ಪಾರ್ಟ್ನರ್ಶಿಪ್ಪನ್ನು ಹೊಂದಿದ್ದೀವಿ. ಸೊ ಇಲ್ಲಿ 2026ನಿಂದ ಬರ್ತಾ ಇರುವಂಥ ಒಂದು ಔಟ್ಕಮ್ ಯಾವ ರೀತಿಯಾಗಿರಬಹುದು ಅಂತಂದರೆ, ಇವಾಗ ಆಲ್ರೆಡಿ ನಾವು ಟೈಸನ್ನು ಮಾಡಿರ್ತಕ್ಕಂಥ ಆಸ್ಪೆಕ್ಟ್ನ ಆಧಾರದ ಮೇಲೆ ಎಡಿಷ್ನಲ್ ಆಗಿ ಈ ಒಂದು ಸ್ಮಾಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಆಧಾರದ ಮೇಲೆ ನಾವು ಫೋಕಸನ್ನು ಮಾಡ್ತಾ ಇದ್ದೀವಿ. ಅಂದರೆ ಎನ್ಹ್ಯಾನ್ಸ್ ಮಾಡಬೇಕು, ಅವುಗಳ ಒಂದು ಡಿಪ್ಲಾಯ್ಮೆಂಟ್ ಆಗಿರ್ಬೋದು ಅಥವಾ ಅವುಗಳನ್ನು ಪ್ರಾಕ್ಟಿಕಲಿ ನಾವು ಯೂಸ್ ಮಾಡುವಂಥದ್ದಾಗಿರ್ಬೋದು. ಅದರಿಂದ ಬೆನಿಫಿಟನ್ನು ಪಡೆದುಕೊಳ್ಳುವಂಥ ಹಂತದಲ್ಲಿ ನಮ್ಮ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನು ಫುಲ್ಫಿಲ್ ಮಾಡುವಂಥ ಹಂತದಲ್ಲಿ LNG ರಿಲೇಟೆಡ್ ಇರ್ತಕ್ಕಂಥ ಅಗ್ರಿಮೆಂಟನ್ನು ಸಹ ಮಾಡಿದ್ವಿ. 10 ವರ್ಷ ಒಂದು ಈ ಒಂದು ರಾಷ್ಟ್ರದೊಂದಿಗೆ ಮಾಡಿರುವಂತಹ LNG ಸಪ್ಲೈ ಅಗ್ರಿಮೆಂಟನ್ನು ಗಮನ ಹರಿಸ್ಬೋದು. ಜೊತೆಗೆ $200 ಬಿಲಿಯನ್ ಅಷ್ಟು ಟ್ರೇಡ್ ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ ಬೈ 2032. ಸೊ ಇವು ಬೇಸಿಕಲಿ ನಾವು UAE ಒಂದಿಗೆ ಡಿಸ್ಕಷನ್ ಮಾಡಿರುವಂಥದ್ದು ರೀಸೆಂಟಾಗಿ. ಸೊ ಇದರೊಂದಿಗೆ ಭಾರತ ಒಂದು ಸ್ಪೇಸ್ ಇನಿಷಿಯೇಟಿವ್ಸನ್ನು ಎನ್ಹಾನ್ಸ್ ಮಾಡೋದು, ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಕೊಲಾಬ್ರೇಷನನ್ನು ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿದ್ದಾರೆ. ಜೊತೆಗೆ ಸೆಕ್ಯೂರಿಟಿ ಕನ್ಸರ್ನ್ನ ಆಧಾರದ ಮೇಲೂ ಸಹ ಡಿಸ್ಕಷನ್ ನಡೆದಿದೆ. ಟೆರರಿಸಮ್ ಅಂತ ಬಂದಾಗ ಇದನ್ನು ಹೋಗಲಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ವೆಸ್ಟ್ ಏಷ್ಯಾ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ಗೆ ಸಂಬಂಧಪಟ್ಟಂತೆ ಒಂದು ಎವಲ್ಯೂಷನ್ ಆಧಾರದ ಮೇಲೂ ಸಹ ಕನ್ವರ್ಜೆನ್ಸನ್ನು ಮಾಡಬೇಕು. ಭಾರತದಲ್ಲಿ ಒಂದು ರೀಜ್ನಲ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡುವಂಥ ಹಂತದಲ್ಲಿ ನಾವು ಇಬ್ಬರೂ ಎನ್ಶೋರಿಟಿಯನ್ನು
ಕೊಡಬೇಕು ಅಥವಾ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಟೈಸನ್ನು ತರಬೇಕು ಅಂತ. ಸೊ ಇನ್ವೆಸ್ಟ್ಮೆಂಟ್ನ ಆಧಾರದ ಮೇಲೆ ನಾವು ನೋಡಿದಾಗ ಅಬುಧಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ, ಓಕೆ, ಸೊ ಪ್ರಸ್ತುತವಾಗಿ ಒಂದು ಗಿಫ್ಟ್ ಸಿಟಿಗೆ ಸಂಬಂಧಪಟ್ಟಂತೆಯೂ ಸಹ ಫೋಕಸನ್ನು ಮಾಡುವಂಥದ್ದಾಗಿರ್ಬೋದು, ಅವರ ಒಂದು ಪ್ರೆಸೆನ್ಸನ್ನು ನಾವು ಗಮನ ಹರಿಸ್ಬೋದು. ಹಾಗೂ ಭಾರತದ ಒಂದು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ಗಳಂತಂದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಒಂದು ಎಸ್ಟಾಬ್ಲಿಷ್ ಆಗಿರ್ಬೋದು, ಗ್ರೀನ್ ಪೋರ್ಟ್ಗೆ ಸಂಬಂಧಪಟ್ಟಂತೆ ರೈಲ್ವೆ, ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್, ಸ್ಮಾರ್ಟ್ ಸಿಟಿ ಅಂತ ನೋಡ್ಬೋದು. ಇವೆಲ್ಲವನ್ನು ಡೆವಲಪ್ ಮಾಡೋದರಲ್ಲಿ UAE ಒಂದು ಪಾರ್ಟಿಸಿಪೇಷನನ್ನು ಗಮನ ಹರಿಸ್ಬೋದು. ಅಂದರೆ ಅವರು ಪ್ರಪೋಸಲನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಡೆಲ್ಲಿ ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ ಇವಾಗ ಮತ್ತೆ ಸ್ಟ್ರಾಂಗ್ ಆಗಲಿಕ್ಕೆ ಇವರೊಂದು ಕಾಂಟ್ರಿಬ್ಯೂಷನ್ ಆಗಲಿದೆ ಫ್ಯೂಚರಿಸ್ಟಿಕಲ್ಲಿ ಅಂತ. ಅಂದರೆ ಈ ಒಂದು ಟೈಸ್ನ ಮುಖಾಂತರ, ಈ ಒಂದು ಅಗ್ರಿಮೆಂಟ್ನ ಮುಖಾಂತರ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ನಡಿನಲ್ಲೂ ಸಹ ನಾವು ಬೈಲ್ಯಾಟ್ರಲ್ ಟ್ರೇಡನ್ನು ಎನ್ಹಾನ್ಸ್ ಮಾಡಬೇಕು ಅಂತ ಮುಂದಾಗಿರೋದಾಗಿ, ಇದೊಂದು ಸ್ಟ್ರಾಟಜಿಕಲಿ ನಮಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಗಮನ ಹರಿಸ್ಬೋದು. ಸೊ ನಮ್ಮ ದೇಶದಲ್ಲಿರ್ತಕ್ಕಂತಹ ಒಂದು ಲಾಜಿಸ್ಟಿಕ್ ಆಸ್ಪೆಕ್ಟನ್ನು ಸಹ ಎನ್ಹಾನ್ಸ್ ಮಾಡುತ್ತೆ. MSMEs ನಡಿನಲ್ಲೂ ಸಹ ಕಾಂಟ್ರಿಬ್ಯೂಷನನ್ನು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಅಂತ ಸೆಕ್ಟರ್ ವೈಸ್ ಕಾಂಟ್ರಿಬ್ಯೂಷನನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಭಾರತ ಮತ್ತು UAEದ ಒಂದು ರಿಲೇಷನ್ ನಮಗೆ ಏನು ರಿಫ್ಲೆಕ್ಟ್ ಮಾಡುತ್ತೆ ಅಂದರೆ, ಭಾರತದ ಒಂದು ಸ್ಟ್ರಾಟಜಿಕ್ ಅಟಾನಮಿ, ಮಲ್ಟಿ ಅಲೈನ್ಮೆಂಟನ್ನು ನಮಗೆಲ್ಲರೂ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನ್ಯೂಟ್ರಾಲಿಟಿಯನ್ನು ಇದು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಒಂದು ಸಿಂಪಲ್ ಕ್ವಶನನ್ನು ಕೇಳುವಂಥದ್ದಾದರೆ, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ನಡಿನಲ್ಲಿರ್ತಕ್ಕಂಥ ಕಂಟ್ರೀಸ್ಗಳು ಯಾವ್ಯಾವ ಇದಾವೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಗಲ್ಫ್ ಕೋಆಪರೇಷನ್ ಕೌನ್ಸಿಲಲ್ಲಿರುವಂಥ ಮೆಂಬರ್ ಕಂಟ್ರೀಸ್ಗಳ ನೇಮನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.